ಪಶ್ಚಿಮ ಬಂಗಾಳದಾಗ ಕಾನೂನು ವ್ಯವಸ್ಥೆ ಕೆಟ್ಟು ಹೋಗ್ಬಿಟ್ಟೈತಿ. ಅಲ್ಲಿನ ಪರಿಸ್ಥಿತಿ ನೋಡಿ ಸುಪ್ರೀಂ ಕೋರ್ಟ್ ಕಳವಳ ವ್ಯಕ್ತಪಡಿಸತೈತಿ. ಅವರಿಗೆ ಯಾರ ಅಂಜಿಕೆನೂ ಇಲ್ಲ. ಮುಸ್ಲಿಂ ಮೆಜಾರಿಟಿ ಏರಿಯಾದಾಗ ಅಧಿಕಾರಿಗಳಿಗೂ ಸೇಫ್ಟಿ ಇಲ್ಲ. ಕಲ್ಲು ತೂರೋದು, ಬೆಂಕಿ ಹಚ್ಚೋದು, ಗೃಹ ಬಂಧನದಾಗಿಡೋದು ಅವರಿಗೆ ಕಾಮನ್ ಆಗಿಬಿಟ್ಟೈತಿ. ಈ ಕಿಡಿಗೇಡಿ ಮುಸ್ಲಿಮರಿಗೆ ಮೂಗುದಾರ ಹಾಕೋರು ಯಾರು? ಇಂಥ ಕೃತ್ಯಗಳ ಮಧ್ಯ ಪಶ್ಚಿಮ ಬಂಗಾಳ ಎಲೆಕ್ಷನ್ ಹೆಂಗ್ ನಡೀತೈತಿ ಅನ್ನೋ ಆತಂಕ ಕಾಡಾಕತ್ತಿ. ಪಶ್ಚಿಮ ಬಂಗಾಳ ಎಲೆಕ್ಷನ್ ಅಂದ್ರ ಅಲ್ಲಿನ ಮಂದಿಗೆಲ್ಲ ಅಂಜಿಕೆ ಚಾಲು ಆಗ್ತೈತಿ. ಯಾಕಂದ್ರ ಯಾವಾಗ್ಲೂ ಕೂಡ ಎಲೆಕ್ಷನ್ ಟೈಮ್ ಒಳಗೆ ಅಲ್ಲಿ ಏನಾರೇ ಒಂದು ಆಗೇ ಆಗ್ತೈತಿ ಅನಾಹುತ. ಗೂಂಡಾಗಳಿಗೆ ಅಂದ್ರ ಪಶ್ಚಿಮ ಬಂಗಾಳದಾಗ ಎಲೆಕ್ಷನ್ ಇದ್ದಾಗ ಅಲ್ಲಿನ ಗೂಂಡಾಗಳಿಗೆ ಹಬ್ಬ ಅಂದ್ರ ಹಬ್ಬ, ಏನು ಬೇಕಾದ್ರೂ ಮಾಡೇ ಮಾಡ್ತೀವಿ ಅನ್ನೋ ಖುಷಿ. ಇದನ್ನ ಪ್ರತಿ ಚುನಾವಣೆಗೂ ನಾವು ನೋಡ್ಕೊಂಡ ಬಂದೀವಿ. ಯಾರ ಭಯ ಇಲ್ಲ, ಯಾರೇನಂತಾರಿಲ್ಲ, ಕಾನೂನಿನ ಭಯ ಅಂತೂ ಇವ್ರಿಗಿಲ್ಲೇ ಇಲ್ಲ. ಈ ವರ್ಷನಾದ್ರೂ ಸರಿಯಾಗಿ ನಡೀತೈತೇನು ಅಂತ ಅನ್ಕೊಳ್ಳೋಷ್ಟೊತ್ತಿಗೆ ಅಲ್ಲಿ ಯಾವುದೂ ಸರಿ ಮಾಡಕ್ ಆಗಂಗಿಲ್ಲ ಅನ್ನೋ ಬೆಳವಣಿಗೆಗಳು ಕಾಣಕತ್ತಾವ. ನಿನ್ನೆ ಪಶ್ಚಿಮ ಬಂಗಾಳದ ಮಾಲ್ಡಾದಾಗ ನಡೆದಿದ್ದ ಘಟನೆ ಇಡೀ ದೇಶವನ್ನ ಮತ್ತೊಂದ್ಸಲ ಬೆಚ್ಚಿ ಬೀಳ್ಸೈತಿ. ಇದಕ್ಕ ಸುಪ್ರೀಂ ಕೋರ್ಟ್ ಕೂಡ ಬಹಳ ಖಡಕ್ ಆಗಿ ಎಚ್ಚರಿಕೆನೂ ಕೊಟ್ಟೈತಿ, ಕಳವಳ ವ್ಯಕ್ತಪಡಿಸೈತಿ. ಏನಾಗೈತಿ ಗೊತ್ತೇನ್ರಿ ನಿನ್ನೆ ಘಟನೆ? ಮಾಲ್ಡಾದಾಗ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಾಕಂತ ಹೋಗಿದ್ದ 7 ಮಂದಿ ನ್ಯಾಯಾಂಗ ಅಧಿಕಾರಿಗಳನ್ನ ಒಂದು ರೂಮ್ ಒಳಗ ಕೂಡ ಹಾಕಿಬಿಟ್ಟಿದ್ರು. ಒಂದು ಗುಂಪು ನೂರಾರು ಸಾವಿರಾರು ಸಂಖ್ಯೆ ಒಳಗ ಬಂದು ಆ ಅಧಿಕಾರಿಗಳನ್ನ ಒಳಗ ಇಟ್ಟು ಹೊರಗಡೆ ದೊಂಬಿ ಕ್ರಿಯೇಟ್ ಮಾಡಿತ್ತು. ಅವ್ರನ್ನ ಕರ್ಕೊಂಡು ಹೋಗಕ್ ಬಂದಿದ್ದ ಗಾಡಿಗಳ ಮೇಲೆ ಕಲ್ಲು ಹೊಡೆದ್ರು, ಅವ್ರನ್ನ ಕಾಪಾಡಕ್ ಬಂದಿದ್ದ ಪೊಲೀಸರ ಮೇಲೆ ಕಲ್ಲು ಹೊಡೆದ್ರು, ಅವ್ರ ಕ್ರೌರ್ಯವನ್ನ ತೋರಿಸಿದ್ರು. ಕಾರಣ ಇಷ್ಟ, ಅವ್ರ ಹೆಸರನ್ನ ಮತದಾರರ ಪಟ್ಟಿಯಿಂದ ತೆಗೆದು ಹಾಕಲಾಗಿದೆ ಅಂತ ಯಾರೋ ಹೇಳಿದ ಮಾತಿಗೆ ಈ ರೀತಿ ಮಾಡಿದ್ರು. ನಿಜವಾಗ್ಲೂ ತೆಗೆದು ಹಾಕ್ಯಾರೇನು, ತೆಗೆದು ಹಾಕಿದ್ದಾರೋ ಅಥವಾ ಇಲ್ವೋ ಅನ್ನೋದನ್ನು ಅವ್ರು ಕ್ರಾಸ್ ಚೆಕ್ ಮಾಡ್ಕೊಲಿಲ್ಲ. ಅಧಿಕಾರಿಗಳನ್ನ ಗೃಹ ಬಂಧನದೊಳಗಿಟ್ಟು ಈ ರೀತಿ ಟಾರ್ಚರ್ ಕೊಟ್ರು. ಅಂಜಿ ಅವ್ರು ಒಳಗೆ ಇದ್ರು. ಅಲ್ಲಿ ಕೂಡ ಕಲ್ಲುಗಳ ಸದ್ದು ಕೇಳ್ಸಾಕತ್ತಿತ್ತು. ಒಳಗಿದ್ದವ್ರು ಯಾರೋ ಕಾಂಜಿ ಪಿಂಜಿ ಮಂದಿ ಅಲ್ರಿ, ಅಧಿಕಾರಿಗಳು. ಅಲ್ಲಿ ಬಂದಿದ್ದು ಯಾವ ಗುಂಪು ಅನ್ಕೊಂಡ್ರಿ? ಅದು ಮುಸ್ಲಿಂ ಮೆಜಾರಿಟಿ ಇರೋಂತ ಏರಿಯಾ. ಅಲ್ಲಿ ಬಂದಿದ್ದು ಮುಸ್ಲಿಂ ಗುಂಪು. ಅವರಿಗೆ ಯಾರ ಅಂಜಿಕೆ ಇರ್ಲಿಲ್ಲ, ಒಳಗಿರೋ ಅಧಿಕಾರಿಗಳದಿರ್ಲಿಲ್ಲ, ಅವ್ರನ್ನ ರಕ್ಷಣೆ ಮಾಡಕ್ ಬಂದಿರೋ ಪೊಲೀಸರದು ಇರ್ಲಿಲ್ಲ. ಈ ಘಟನೆ ಸುಪ್ರೀಂ ಕೋರ್ಟಿನ ಕೆಂಗನಿಗೂ ಗುರಿ ಆಗೈತಿ. ಈ ರೀತಿಯ ಕಳವಳಕಾರಿ ಕೆಲಸ ಮಾಡಾಕ ಹೆಂಗ್ ಧೈರ್ಯ ಬರ್ತೈತಿ ಅವ್ರಿಗೆ? ಕಾನೂನಿನ ಭಯ ಏನೇ ಇಲ್ಲ. ಪಶ್ಚಿಮ ಬಂಗಾಳದಾಗ ಕಾನೂನು ವ್ಯವಸ್ಥೆ ಹಾಳಾಗ್ಬಿಟ್ಟೈತಿ, ಹದಗೆಟ್ಟು ಬಿಟ್ಟೈತಿ. ಅಲ್ಲಿ ಯಾರು ಭಯ ಪಡಾಕತ್ತಿಲ್ಲ ಅಂತ ಆತಂಕ ಜೋಡಿ ಕಳವಳ ವ್ಯಕ್ತಪಡಿಸಿ ಅಲ್ಲಿನ ಅಧಿಕಾರಿಗಳಿಗೆ ಬರೋಬ್ಬರಿ ಕ್ಲಾಸ್ ತಗೊಂಡೈತಿ ಸುಪ್ರೀಂ ಕೋರ್ಟ್. ಪಶ್ಚಿಮ ಬಂಗಾಳದ ಮುಖ್ಯ ಕಾರ್ಯದರ್ಶಿ ಮತ್ತು DGPಗೆ ಅಲ್ಲಿ ಯಾಕೆ ಈ ರೀತಿ ಆಯಿತು, ನೀವೇನು ಆ್ಯಕ್ಷನ್ ತಗೊಂಡಿರ್ಲಿಲ್ಲೇನು, ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಿರ್ಲಿಲ್ಲೇನು, ಅಧಿಕಾರಿಗಳಿಗೆ ರಕ್ಷಣೆ ಕೊಡಾಕ ಎಲ್ಲಿ ಎಡವಟ್ಟಾಯಿತು, ಅದೆಲ್ಲದರ ರಿಪೋರ್ಟ್ ಕೇಳೈತಿ. ಅದಷ್ಟೇ ಅಲ್ಲ, ಇನ್ನು ಮುಂದೆ ಆ ರೀತಿ ಘಟನೆಗಳು ನಡಿಬಾರ್ದು, ಅವರಿಗೆ ಸೂಕ್ತವಾದ ರಕ್ಷಣೆಯನ್ನ ಕೊಡಲೇಬೇಕು, ಇದು ನಿಮ್ಮ ಕರ್ತವ್ಯ ಅಂತ ವಾರ್ನಿಂಗ್ ಮಾಡೈತಿ. ಪಶ್ಚಿಮ ಬಂಗಾಳ ಇದೆಲ್ಲದಕ್ಕೂ ಹೊರತಾಗಿ ಏನಿಲ್ಲ, ಇದೇ ಫಸ್ಟ್ ಟೈಮ್ ಅಂತಾನು ಅನ್ನೋ ಹಂಗಿಲ್ಲ. ಅಲ್ಲಿ ಯಾವಾಗಲೂ ಏನಾರಿ ಒಂದು ಆಗ್ತಿರ್ತೈತಿ. ಈಗ SIR ಚಾಲು ಆಗಿತ್ತು ಪಶ್ಚಿಮ ಬಂಗಾಳದಾಗ. ಅಲ್ಲಿಂದ ಇಲ್ಲಿ ತನಕ 7ರಿಂದ 8 ಮಂದಿ BLOಗಳ ಸಾವಾಗೈತಿ. ಅದು ಸಹಜವಾದ ಡೆತ್ ಅಲ್ಲ. ಮಾಲ್ಡಾ ಏನೀಗ ದೊಂಬಿ ಕ್ರಿಯೇಟ್ ಮಾಡಿತ್ತಲ್ಲ ಗುಂಪು, ಅದೇ ಮಾಲ್ಡಾದಾಗ ಬರೋಬ್ಬರಿ 3 ಜನ BLOಗಳ ಸಾವಾಗೈತಿ. ಅಂದ್ರ ಈ 7ರಿಂದ 8 ಮಂದಿ ಒಳಗೆ 3 ಮಂದಿ ಅಲ್ಲೇ ಸತ್ತಾರ. ಅಲ್ಲಿ ಏನಾಗತೈತಿ? ಯಾರು ಇದಕ್ಕೆ ಜವಾಬ್ದಾರರು? ಅದಕ್ಕೆಲ್ಲ ಯಾರು ಉತ್ತರ ಕೊಡಬೇಕು? ಅಧಿಕಾರಿಗಳು ಏನು ಮಾಡಕತ್ತಾರೋ, ಪೊಲೀಸರು ಏನು ಮಾಡಕತ್ತಾರೋ, ಅಲ್ಲಿನ ಮಂದಿಗೆ ಯಾರ ಅಭಯ ಐತಿ? ಇದು ಪೂರ್ವ ನಿಯೋಜಿತ ಅಂದ್ರ ಪ್ರೀ ಪ್ಲಾನ್ಡ್ ಐತಿ ಅನ್ನೋ ಮಾತುಗಳು ಕೇಳಿ ಬರಕತ್ತಾವ. ಇದನ್ನ ಪ್ರೀ ಪ್ಲಾನ್ ಮಾಡಿದಿದ್ರು ಅಂದ್ರ ಪೊಲೀಸರಿಗೆ ಯಾಕೆ ಗೊತ್ತಾಗ್ಲಿಲ್ಲ? ಎಷ್ಟೊಂದು ಕೇರ್ಲೆಸ್ ಹಂಗಂದ್ರ.
ಈ ಹಿಂದೂನು ಸಾಕಷ್ಟು ವಿಡಿಯೋಗಳು ಬಂದಿದ್ದು ಅಲ್ಲಿಂದ, ಪಶ್ಚಿಮ ಬಂಗಾಳದಿಂದ. SIR ನಡೀತಿದ್ದ ಎಲೆಕ್ಷನ್ ಕಮಿಷನ್ ಆಫೀಸ್ಗೆ ನುಗ್ಗುತ್ತಾರ, ಪೇಪರ್ ಹರಿತಾರ, ಡಾಕ್ಯುಮೆಂಟ್ಸ್ ಸುಟ್ಟು ಹಾಕ್ತಾರ, ಗಾಡಿಗೆ ಹೊಡಿತಾರ, ಗಾಡಿ ಧ್ವಂಸ ಮಾಡ್ತಾರ, ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡ್ತಾರ. ಘಟನೆಗಳು ಎಲ್ಲ ನಡೀತಿದ್ರು ಅಲ್ಲಿ ಏನೂ ಸರಿ ಮಾಡಕ್ ಆಗವಲ್ತು ಅಂದ್ರ ಯಾರ ಕಾರಣ? ಸ್ಥಳೀಯರಿಗೆ ಕುಮ್ಮಕ್ಕ ಕೊಡಾಕತ್ತಿರೋರು ಯಾರು? ಇಂಥ ಮುಸ್ಲಿಂ ಗುಂಪುಗಳ ಅಟ್ಟಹಾಸಕ್ಕೆ ಪ್ರೋತ್ಸಾಹ ಕೊಡಾಕತ್ತಿರೋರು ಯಾರು? ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅಂದ್ರೆ ಅಲ್ಲಿನ ಜನಸಾಮಾನ್ಯರ ಪರಿಸ್ಥಿತಿ ಯೋಚನೆ ಮಾಡ್ರಿ.